ನನಗೆ 21/6/2015 ಬಂಟ್ವಾಳ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಗಂಜನಪದು ಎಂಬ ಪ್ರದೇಶದಲ್ಲಿ ಸುಮಾರು 11 ಗಂಟೆ ಸಮಯದಲ್ಲಿ ಭೀಕರವಾದ ಒಂದು ಕೊಲೆಯಾಯಿತು. ಈ ಸಂಬಂಧ ಬಂಟ್ವಾಳ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡುವಾಗ ನಮಗೆ ಸಿಕ್ಕಿದ ಮಾಹಿತಿ ಸುಮಾರು 3-4 ವೆಹಿಕಲ್ರಿಂದ 5-6 ಜನ ಯುವಕರು ತಲವಾರು, ಕತ್ತಿ ಮತ್ತು ಚಾಕು ತಗೊಂಡು ಆಟೋ ಡ್ರೈವರ್ ಮೊಹಮ್ಮದ್ ಅಶ್ರಫ್ ಎಂಬುವರನ್ನು ಭೀಕರವಾಗಿ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಎಂಬ ಮಾಹಿತಿ ನಮಗೆ ಸಿಕ್ಕಿದೆ. ತದನಂತರ ನಮಗೆಲ್ಲ ಗೊತ್ತಿದೆ, ಕಳೆದ 1 ವಾರ ಕಾಲವಾಗಿ ಬಂಟ್ವಾಳ ನಗರ, ಬಂಟ್ವಾಳ ತಾಲೂಕು ಸುತ್ತಮುತ್ತಲೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹತೋಟಿಯಲ್ಲಿ ತಗೊಂಡು ಬರಲು, ಆಸ್ತಿಪಾಸ್ತಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ಇಡೀ ಪಶ್ಚಿಮ ವಲಯ ಪೊಲೀಸರು ಮತ್ತು ಅಧಿಕಾರಿಗಳು ಸುಮಾರು 1,000 ಜನರು ಕಳೆದ 1 ವಾರ ಕಾಲವಾಗಿ ಅಲ್ಲಿ ಮುಖ ಬಿಟ್ಟು ಬಂದೋಬಸ್ತ್ ಮಾಡ್ತಾ ಇರುವುದು ತಮಗೆಲ್ಲ ಗೊತ್ತಿದೆ. ಕಳೆದ 1 ವಾರ ಕಾಲದಲ್ಲಿ ಹಲವಾರು ಪ್ರಕರಣಗಳು ಅಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಶುರುವಾಯಿತು. ಅದರಲ್ಲಿ ಕೊನೆಯದಾಗಿ ಮೊಹಮ್ಮದ್ ಅಶ್ರಫ್ ಮರ್ಡರ್ ಆಗಿದೆ. ಈ ಮರ್ಡರ್ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಂಬುದರ ಬಗ್ಗೆ ನಮ್ಮ ಸ್ಪೆಷಲ್ ತಂಡ ಮತ್ತು ನಮ್ಮ ಮಂಗಳೂರು ಸಿಸಿಪಿಯವರು, ವಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಎಲ್ಲರೂ ಕೂಡ ಸೇರಿ ಈ ಕೇಸನ್ನು ಪತ್ತೆ ಮಾಡಿದ್ದೇವೆ. ಈ ಭೀಕರ ಒಂದು ಹೀನ ಕೃತ್ಯದಲ್ಲಿ ಸುಮಾರು 6-7 ಜನರ ಮೇಲೆ ಭಾಗವಹಿಸಿರುತ್ತಾರೆ ಎಂಬ ಮಾಹಿತಿ ನಮ್ಮ ಬಂದ ನಂತರ ಈ ಟೀಮ್ ಅನ್ನು ಪತ್ತೆ ಮಾಡಲು ನಮ್ಮ ಅಧಿಕಾರಿಗಳು ಕೇರಳ ಗಡಿಭಾಗ, ಉಡುಪಿ, ಮಂಗಳೂರು ಮತ್ತು ಚಿಕ್ಕಮಗಳೂರು, ಬೆಂಗಳೂರು ಮುಂತಾದ ನಗರಕ್ಕೆ ಧಾವಿಸಿ ಹಲವಾರು ಪ್ರಮುಖವಾದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಆ ಆಧಾರದ ಅಡಿಯಲ್ಲಿ ಇವತ್ತು ಮಂಗಳೂರಲ್ಲಿ ಸುಮಾರು 5 ಜನ ಆರೋಪಿಯನ್ನು ಇವತ್ತು ಅರೆಸ್ಟ್ ಮಾಡಿದರು. ಈ 5 ಜನ ಆರೋಪಿಗಳಿಂದ ಪ್ರಿಲಿಮಿನರಿ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಏನು ರಿವೀಲ್ ಮಾಡ್ತದೆ, ಭರತ್ ಮತ್ತು ದಿವ್ಯರಾಜ್ ಶೆಟ್ಟಿ ಎಂಬ ಇಬ್ಬರು ಈ ಕೊಲೆಗೆ ಕರ್ತವಾಗಿ, ಮೂಲ ಕಾರಣವಾಗಿ, ದ ಮೆನ್ ಬಿಹೈಂಡ್ ದಿ ಎಂಟೈರ್ ಆಪರೇಷನ್ ಇವರು ಇಬ್ಬರು ಇದ್ದಾರೆ ಎಂಬುದು ನಮಗೆ ಖಚಿತಪಡಿಸಿಕೊಂಡು ಈ ಟೀಮ್ ಮೆಂಬರ್ಸ್ ಅನ್ನು ನಾವು ಹುಡುಕ ಶುರು ಮಾಡಿದ್ದೇವೆ. ಈ ಕೊಲೆಗೆ ಕಾರಣ ಮತ್ತು ಕೊಲೆಯಾಗೋದಕ್ಕೆ ಭರತ್ ಮತ್ತು ದಿವ್ಯರಾಜ್ ಶೆಟ್ಟಿ ಇವರು ತಂಡದ ಮುಖ್ಯಸ್ಥರಾಗಿ ಭಾಗವಹಿಸಿದ್ದಾರೆ. ಈ ತಂಡದಲ್ಲಿ 5 ಜನ ಸೆಕ್ಯೂರ್ ಮಾಡಿದ್ವಿ. ಒಬ್ಬನ ಹೆಸರು ಪವನ್ ಕುಮಾರ್, ಸಂತೋಷ್, ಶಿವಪ್ರಸಾದ್, ರಂಜಿತ್ ಮತ್ತು ಅಭಿನ್ ರಾಯ್. ನಾಳೆ ಅಥವಾ ನಾಡತ್ತು ಇನ್ನೊಬ್ಬರು ಅರೆಸ್ಟ್ ಮಾಡುವ ಎಲ್ಲ ಸಾಧ್ಯತೆಗಳು ನಮ್ಮ ಹತ್ರ ಇದೆ. ತದನಂತರ ಇನ್ನು 2-3 ಡೇಸ್ ಅಲ್ಲಿ ಇನ್ನೊಂದು 2-3 ಮೆಂಬರ್ಸ್ ಅನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ನಮ್ಮ ತಂಡ
ಈಗ ಕೆಲಸ ಮಾಡುತ್ತದೆ. ಈಗ 5 ಜನ ಸೆಕ್ಯೂರ್ ಮಾಡಿದೆವು. ಈ 5 ಜನರಲ್ಲಿ ಈ ಸಂತೋಷ್ ಎಂಬುವನ್ನು ಬಿಟ್ಟು ಉಳಿದ 4 ಜನ ಪವನ್ ಕುಮಾರ್, ಶಿವಪ್ರಸಾದ್, ರಂಜಿತ್ ಮತ್ತು ಅಭಿನ್ ರಾಯ್, ಇವರು 4 ಜನರು, ಇವರ ಮೇಲೆ ಹಲವಾರು ಕೇಸಸ್ ರಿಪೋರ್ಟ್ ಆಗಿದೆ ಬಂಟ್ವಾಳ ತಾಲೂಕು ಸುತ್ತಮುತ್ತಲು. ಈ ಹುಡುಗರು ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸಬೇಕು, ಸಮಾಜದಲ್ಲಿ ಒಂದು ಭೀಕರ ವಾತಾವರಣವನ್ನು ಉತ್ಪನ್ನ ಮಾಡಬೇಕು ಎಂಬ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಈ ಹುಡುಗರು ಎಲ್ಲಾ ಕಡೆಯೂ ಈ ರೀತಿಯ ಕೆಲಸದಲ್ಲಿ ಭಾಗವಹಿಸುತ್ತಾರೆ ಎಂಬುದು ಪೊಲೀಸ್ ತಂಡಕ್ಕೆ ಗೊತ್ತಾಗಿದೆ. ಈ ಅಭಿನ್ ರಾಯ್ ಎಂಬುವನು ಟಿಪ್ಪು ಜಯಂತಿ ಸಮಯದಲ್ಲಿ ಬಂಟ್ವಾಳ ತಾಲೂಕಾದಲ್ಲಿ ಶಾಂತಿಯನ್ನು ಹಾಳು ಮಾಡುವುದಕ್ಕಾಗಿ ಅವನ ಪ್ರಯತ್ನ ಮಾಡಿ ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಅದೇ ರೀತಿ ಶಿವಪ್ರಸಾದ್ ಎಂಬವನು ಇವ ಮೇಲೆ ಸುಮಾರು 2-3 ಕೇಸ್ ಇದೆ. ತುಂಬೆ ಎಂಬ ವಿಲೇಜ್ ಅಲ್ಲಿ ಗಲಾಟ ಮಾಡಿ ಅವನ ಮೇಲೆ ಕಮ್ಯುನಲ್ ಕೇಸಸ್ ರಿಜಿಸ್ಟರ್ ಆಗಿದೆ. ರಂಜಿತ್ ಇವ ಮೇಲೆ 2 ಅಥವಾ 3 ಪ್ರಕರಣಗಳು ಇವ ಮೇಲೆ ಇದೆ. ಪವನ್ ಎಂಬವನು 2012 ಸಾಲಿನಲ್ಲಿ ಮಸೀದಿಯಲ್ಲಿ ಹಂದಿ ತಲೆ ಇಟ್ಟು ಒಂದು ಕೆಟ್ಟ ಕಮ್ಯುನಲ್ ಸಿಚುವೇಶನ್ ಅನ್ನು ಬಂಟ್ವಾಳ ತಾಲೂಕಾ ಮಂಗಳೂರು ಜಿಲ್ಲೆಯಲ್ಲಿ ಒಂದು ಅಸಾಧಾರಣವಾದ ವಾತಾವರಣ ಉಂಟು ಮಾಡೋದಕ್ಕೆ ಇವನು ಹಂದಿ ತಲೆ ತಗೊಂಡು ಹೋಗಿ ಮಸೂದಿಯಲ್ಲಿ ಇಟ್ಟು 2 ಕೋಮಿನವರೆಗೆ ಗಲಾಟ ಮೂಡಿಸಬೇಕು ಎಂಬ ಉದ್ದೇಶದಿಂದ ಇವೇ ಇನ್ವಾಲ್ವ್ ಆಗಿದ್ದಾನೆ ಎಂಬುದರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ದಾಖಲೆಗಳಿದೆ. ಹಳೆಯ ದಾಖಲೆಗಳು ಪೂರ್ತಿ ಪರಿಶೀಲನೆ ಮಾಡಿದ್ದೇವೆ. ಭರತ್ ಮತ್ತು ದಿವ್ಯರಾಜ್ ನೇತೃತ್ವದಲ್ಲಿ 1 ತಿಂಗಳ ಹಿಂದೆ ಮೊಹಮ್ಮದ್ ಅಶ್ರಫ್ ಅನ್ನು ಮರ್ಡರ್ ಮಾಡಬೇಕು ಎಂಬ ಉದ್ದೇಶದಲ್ಲಿ ಹಲವಾರು ಕಡೆ ಸೇರಿ ಪ್ಲಾನ್ ಮಾಡಿದ್ದಾರೆ. ಕೊಲೆಯಾದ ಅವತ್ತು ದಿವಸ ಈ ತಂಡಗಳು ಬಂಜನ ಪದವಿಗೆ ಹೋಗೋದಕ್ಕೆ ಮುಂಚಿತವಾಗಿ ಒಂದು ಕಡೆ ಸೇರ್ತಾರೆ, ಡಿಸ್ಕಷನ್ ಆಗ್ತದೆ. ತಂಡದಲ್ಲಿ ಒಬ್ಬ ಮುಂದೆ ಹೋಗಿ ಅಶ್ರಫ್ ಬಂಧಿದಾನ ಎಂಬುದನ್ನು ಖಚಿತಪಡಿಸಿಕೊಂಡು ಮಾಹಿತಿಯನ್ನು ತಗೊಂಡು ಬರ್ತಾನೆ. ತದನಂತರ ಈ ತಂಡ ಮರಕಾಸ್ತ್ರವನ್ನು ತಗೊಂಡು ಹೋಗಿ ಮೊಹಮ್ಮದ್ ಅಶ್ರಫ್ ಅನ್ನು ಭೀಕರವಾಗಿ ಕೊಲೆ ಮಾಡುತ್ತಾರೆ. ಕೊಲೆ ಮಾಡಿದ ನಂತರ 4 ಬೈಕ್ಸ್ ಅಲ್ಲಿಂದ ಹೊರಟಿದೆ. ಅದರಲ್ಲಿ ಒಂದು 2 ವೀಲರ್ ಕ್ಲಚ್ ಬ್ರೇಕ್ ಕಟ್ಟಾಗಿ ಅದರಲ್ಲಿ 2 ಜನ ಅಲ್ಲೇ ನಿಲ್ತಾರೆ. ಸುಮಾರು 10 ನಿಮಿಷ ಆ ಕ್ಲಚ್ ಬ್ರೇಕ್ ಸರಿ ಮಾಡಿಕೊಂಡು ಸ್ಟಾರ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ 2 ವೀಲರ್ ಅನ್ನು. ಅದನ್ನು ಸ್ವಲ್ಪ ತಳ್ಳಿ ಮುಂದೆ ಡೌನ್ ಪ್ರದೇಶದಲ್ಲಿ ತಳ್ಳಿ ಸ್ಟಾರ್ಟ್ ಆದ ಮೇಲೆ ಅವರು ಇಬ್ರು ಅಲ್ಲಿಂದ ಪರಾರಿ ಆಗ್ತಾರೆ. ಇಂದ 10 ನಿಮಿಷ ಗ್ಯಾಪ್ ಅಲ್ಲಿ ಈ ತಂಡಗಳು ಫಸ್ಟ್ ಟೀಮ್ ಒಂದು ಕಡೆ ಹೋಗಿರ್ತದೆ, 2ನೇ ಟೀಮ್ ಹೋಗಿ ಅಲ್ಲಿ ಸೇರೋದಕ್ಕೆ ಸ್ವಲ್ಪ ತಡವಾಗಿದೆ ಎಂಬ ಮಾಹಿತಿ ಕೂಡ ನಾವು ಖಚಿತಪಡಿಸಿದ್ದೇವೆ. ಈ ಗ್ಯಾಂಗ್ ಮೆಂಬರ್ಸ್ ಕೊಲೆಯಾಣದ ಮೇಲೆ ಉಡುಪಿ ಜಿಲ್ಲಾ ಪಡುಬಿದ್ರಿ ಕಡೆ ಹೋಗಿ ತಿರುಗಾಡ್ತಾ ಇದ್ರು. ನಮಗೆ ಬಂದ ಮಾಹಿತಿ ಮೇಲೆ ಇವರನ್ನು ನಾವು ಮಂಗಳೂರಲ್ಲಿ ಅರೆಸ್ಟ್ ಮಾಡಿದ್ದೇವೆ. ಆರೋಪಿಗಳ ಕೃತ್ಯ ಹೊಸಲು 4 ಬೈಕ್ಗಳನ್ನು ಮತ್ತು ತಲವಾರು ಹಾಗೂ ಚಾಕುಗಳನ್ನು ಬಳಸಿರುವುದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿರುತ್ತದೆ. 5 ಜನರ ಪೈಕಿ ಶಿವಪ್ರಸಾದ್, ರಂಜಿತ್, ಪವನ್, ಸಂತೋಷ್ ರವರು ದಿನಾಂಕ 26/2017 ಉನೈತ್ ಎಂಬುವರ ಮೇಲೆ ಅಟ್ಯಾಕ್ ಆಗ್ತದೆ. ಆ ಕೇಸ್ ಕೂಡ ದಾಖಲಾಗ್ತದೆ. ಆ ಕೇಸಲ್ಲಿ ಪೊಲೀಸರು ಹುಡುಕ್ತಾ ಇದ್ದಾರೆ. ಆ ಸಮಯದಲ್ಲಿ
ಮಾಡೋದಕ್ಕೆ ಮುಂಚಿತವಾಗಿ 20ರ ತಾರೀಕಿಗೆ ಮರ್ಡರ್ ಆಗ್ತದೆ. 20ರ ತಾರೀಕಿಗೆ ಉನೈತ್ ಎಂಬ ಹುಡುಗನ ಮೇಲೆ ಇದೇ ಗ್ಯಾಂಗ್ ಅಟ್ಯಾಕ್ ಮಾಡ್ತದೆ. ಈ ಸಂಬಂಧ ಬಂಟ್ವಾಳ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿರುತ್ತದೆ. ಇದನ್ನು ಈ ಕೊಲೆಗಾರ ತಂಡದ ಹುಡುಗರು ಒಪ್ಪಿಕೊಂಡಿರ್ತಾರೆ. ಈ ದಸ್ತಗಿರಿ ಮಾಡುವುದರಲ್ಲಿ ಬೆಂಗಳೂರು ನಗರದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು, ನಮ್ಮ ವಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು, ಅದರಲ್ಲಿ ಡಿಸೋಸ ಸಿಸಿಬಿ ಡಿಸೋಸ ಅವರು, ಬೆಳ್ಳಿಯಪ್ಪ ಇನ್ಸ್ಪೆಕ್ಟರ್ ಬೆಳ್ಳಿಯಪ್ಪ ಅವರು ಮತ್ತು ನಮ್ಮ ಈಗ ತಾನೇ ಹೊಸದಾಗಿ ಜಿಲ್ಲೆಯಲ್ಲಿ ಎಸ್ಪಿಯಾಗಿ ಅಧಿಕಾರ ಮಾಡಿಕೊಂಡಿರುವ ಸುಧೀರ್ ರೆಡ್ಡಿ, ಅಡಿಷನಲ್ ಎಸ್ಪಿ ವಿಷ್ಣುವರ್ಧನ್, ಇವರು ತುಂಬಾ ಡೇ ಅಂಡ್ ನೈಟ್ ಈ ಟೀಮನ್ನು ಪತ್ತೆ ಮಾಡಲು ಬಹಳಷ್ಟು ಕೆಲಸ ಮಾಡಿರ್ತಾರೆ. ಅವರಿಗೆಲ್ಲರ ಅಭಿನಂದನೆಯನ್ನು ವಲಯದ ಪರವಾಗಿ ನಾನು ಹೇಳಲು ಆಸೆ ಪಡ್ತೇನೆ. ಈಗ ಇಂಟ್ರಾಗೇಷನ್ ಮಾಡಬೇಕಾಗ್ತದೆ. ಎಷ್ಟು ಸೆಕ್ಯೂರ್ ಮಾಡಿದ್ದೇವೆ, ಒಂದು ಸಂಘದಲ್ಲಿ ಇರ್ತಾರಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಖಚಿತಪಡಿಸಿಕೊಂಡು ನಾವು ಹೇಳಬೇಕಾಗ್ತದೆ. ಅವರು ಮೆಂಬರ್ಶಿಪ್ ಇದೆಯಾ, ಏನಿದೆ ಏನೋದ್ರ ಬಗ್ಗೆ ನಾವು ನೋಡಬೇಕಾಗ್ತದೆ. ಈಗ ತರ ಮಾಹಿತಿ ಬಂದಿದೆ, ಕೋರ್ಟ್ರಿಂದ ಈ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿ 5 ದಿನ ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಈಗ ಪಿಸಿ ಪೊಲೀಸ್ ಕಸ್ಟಡಿ ತಗೊಂಡ ಮೇಲೆ ಈಗ 5 ದಿವಸ